ಗೋವುಗಳ ಕದ್ದು ಐಷಾರಾಮಿ ಕಾರಿನಲ್ಲಿ ಸಾಗಾಟದ ಶಂಕೆ ವ್ಯಕ್ತವಾಗ್ತಿದೆ. ಮಧ್ಯರಾತ್ರಿ ಚೇಸ್ ಮಾಡಿ ಕಾರ್ ಹಿಡಿಯಲು ಯತ್ನ ಮಾಡಿದ್ದಾರೆ. ಗೋವುಗಳನ್ನ ಕದ್ದು ಐಷಾರಾಮಿ ಕಾರಿನಲ್ಲಿ ಸಾಗಾಟ ಮಾಡ್ತಾ ಇದ್ರು ಎಂಬ ಅನುಮಾನದ ಮೇರೆಗೆ ಮಧ್ಯರಾತ್ರಿ ಚೇಸ್ ಮಾಡಿ ಕಾರನ್ನ ಹಿಡಿಯಲು ಯತ್ನ ಮಾಡಿದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಂದ ಚೇಸಿಂಗ್ ಮಾಡಲಾಗಿದೆ. ಕಾರಿನ ಮೇಲೆ ಗಾಜಿನ ಬಾಟಲ್ ಅನ್ನ ಕಾರ್ಯಕರ್ತರು ತೂರಿದ್ದಾರೆ. ಕೊಪ್ಪ ಪಟ್ಟಣದಿಂದ ಕುದುರೆ ಗುಂಡಿಯವರೆಗೂ ಕೂಡ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. XUV KA 18 MA 9372 ಕಾರಿನ ಮಾಲೀಕನ ಮೇಲೆ ದೂರು ದಾಖಲಾಗಿದೆ. ಗೋ ಕಳ್ಳತನದ ದೂರನ್ನ ಸಂಘಟನೆ ಮುಖಂಡರು ಕೊಟ್ಟಿದ್ದಾರೆ. ಇನ್ನು ಗೋವುಗಳನ್ನ ಕದ್ದು ಐಷಾರಾಮಿ ಕಾರಿನಲ್ಲಿ ಸಾಗಾಟ ಮಾಡ್ತಾ ಇದ್ರು ಎಂಬ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಆ ಒಂದು ಕಾರನ್ನ ಹಿಡಿಯೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ರೀತಿಯಾಗಿ ಚೇಸಿಂಗ್ ಮಾಡ್ತಾ ಇರುವಂಥದ್ದು. ಆದರೂ ಕಾರ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ಆ ಒಂದು ಕಾರಿನ ಮೇಲೆ ಗಾಜಿನ ಬಾಟಲ್ಗಳನ್ನು ಕೂಡ ಕಾರ್ಯಕರ್ತರು ಎಸೆದಿದ್ದಾರೆ. ಕೊಪ್ಪ ಪಟ್ಟಣದಿಂದ ಕುದುರೆ ಗುಂಡಿಯವರೆಗೂ ಕೂಡ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. XUV KA 18 MA 9372 ಕಾರಿನ ಮಾಲೀಕನ ಮೇಲೆ ಸದ್ಯ ದೂರು ಕೂಡ ದಾಖಲಾಗಿದೆ. ಇನ್ನು ಗೋ ಕಳ್ಳತನದ ದೂರನ್ನ ಸಂಘಟನೆಯ ಮುಖಂಡರು ಕೊಟ್ಟಿದ್ದಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಕಾರಿನಲ್ಲಿ ಗೋವುಗಳನ್ನ ಕದ್ದು ಮಾರಾಟ ಅಂದ್ರೆ ಸಾಗಾಟ ಮಾಡಲಾಗ್ತದೆ ಎಂಬ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತದೆ. ಆ ಒಂದು ಕಾರಿನಲ್ಲಿ ನಿಜಕ್ಕೂ ಗೋವುಗಳನ್ನ ಕದ್ದು ಸಾಗಾಟ ಮಾಡ್ತಾ ಇದ್ರಾ? ಏನಾದ್ರೂ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ? ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಅಶ್ವಿನಿ? ಎಸ್ ಆಯ್ತಾ ಗುಡ್ ಮಾರ್ನಿಂಗ್. ಏನು ಇಷ್ಟು ದಿವಸ ಬರೀ ಒಂದು ಆಟೋಗಳಲ್ಲಿ ಈ ರೀತಿಯಲ್ಲಿ ಗೋವುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಆದ್ರೆ ಮಲೆನಾಡು ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಭಾಗಗಳಲ್ಲಿ ರಾತ್ರಿ ವೇಳೆ ಬರುವಂತಹ ಗೋಕಳ್ಳರು ಐಷಾರಾಮಿ ಕಾರುಗಳಲ್ಲಿ ಗೋವುಗಳನ್ನ ಕದ್ದು ಪರಾರಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಚಿಕ್ಕಮಗಳೂರಿನಲ್ಲೂ ಸಹ ಇದೇ ರೀತಿಯ ಘಟನೆ ನಿನ್ನೆ ಕೊಪ್ಪ ಪಟ್ಟಣದಿಂದ ಕುದುರೆಗುಂಡಿವರೆಗೆ ಹೋಗುವಂತಹ ವೇಳೆ ಕಾರ್ನಲ್ಲಿ ಹೋಗುವಂತ ವೇಳೆ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕಾರನ್ನ ಹಿಂಬಾಲಿಸಿದ್ದಾರೆ. ಆದ್ರೆ ಕಾರನ್ನ ಅವರು ನಿಲ್ಲಿಸಿಲ್ಲ. ಇದಕ್ಕಾಗಿ ಈ ಸಂಬಂಧವಾಗಿ ಅವರು ಪೊಲೀಸ್ ಠಾಣೆ ಮೆಟ್ಟಿಲನ್ನ ಸಹ ಹಿಂದೂ ಕಾರ್ಯಕರ್ತರು ಏರಿದ್ದಾರೆ ಅಂತ ಹೇಳ್ಬೋದು. ಕಂಪ್ಲೇಂಟ್ ಕೂಡ ರೇಸ್ ಆಗಿದ್ದು ಕಾರಿನ ಪತ್ತೆಗಾಗಿ ಪೊಲೀಸರು ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸಾಹಿತ್ಯ. ಅಶ್ವಿನಿ, ಈಗ ಸದ್ಯಕ್ಕೆ ಕಾರು ಪತ್ತೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕಾರಿನ ಮಾಲೀಕ ಯಾರು ಅಂತ ಗೊತ್ತಾಗಿರೋದ್ರಿಂದ ಏನಾದ್ರೂ ಮಾಲೀಕ ಎಲ್ಲಿ ಹೋಗಿದ್ದಾನೆ ಆ ಒಂದು ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರಾ? ಎಸ್, ಕಾರಿನ ಮಾಲೀಕನ ವಿರುದ್ಧವೇ ಈ ಕಂಪ್ಲೇಂಟ್ ದಾಖಲಾಗಿರೋದ್ರಿಂದ ಕಾರಿನ ಮಾಲೀಕ ನಾಪತ್ತೆ ಆಗಿದ್ದಾನೆ. ಅವನ ಪತ್ತೆಗೆ ಎಲ್ಲ ರೀತಿ ಕ್ರಮ ಕೈಗೊಂಡಿದ್ದಾರೆ. ಏನು SUV ಕಾರಿನಲ್ಲಿ ಗೋವುಗಳ ಸಾಗಾಟ ಮಾಡಲಾಗ್ತಾ ಇತ್ತು ಎಂಬ ಶಂಕೆಯ ಅಡಿಯಲ್ಲಿ ಆ ಕಾರಿನ ಮಾಲೀಕನ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿಯ ಪದೇ ಈ ರೀತಿ ಘಟನೆಗಳು ಒಂದಲ್ಲ, ಇದೇ ರೀತಿ ಘಟನೆಗಳು 11ರಿಂದ 12 ಬಾರಿ ನಡೀತಾ ಇದೆ. ಆದ್ರೂ ಕೂಡ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕೂತಿದೆ ಅನ್ನೋದು ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಿನಿ ನಿಮ್ಮೆಲ್ಲ ಮಾಹಿತಿಗಾಗಿ.